ದ್ರೋಣ ನಮ್ಮ ಅಗಲಿಕೆಗೆ ಅನಿವಾರ್ಯವಾದ ನಂತರ ಹೌದು
ಎಂತೆಂಟೋರಿಗ
ಇರುವಂತಹ ಸ್ಥಳ ಭದ್ರದ ರೂಪದಲ್ಲಿ ಹೇಳಿದೆ. ಹೋಗಲಾಗುವ ಕಾರಣ ನಮ್ಮ ರಾಜ್ಯ ಸಮೃದ್ಧವಾಗಿದೆ. ಎಂದಿನಂತೆ ಓಲವನ್ನು ನಿಂತಿದ್ದೇನೆ. ಏನಾದರೂ ವಿಶೇಷ
ಅವನ ಮಗಳು ಕೌಸಲ್ಯನ್ನು ವಿವಾಹವಾದೆ. ಕೌಸಲ್ಯನ ಕೂಡಿಕೊಂಡು ನೇರವಾಗಿ ಪಾಂಚಾಲಿಗೆ ಬಿಟ್ಟು ಬಿಡುತ್ತೇನೆ. ಹೊರಟು ಮಾಯೇಂದ್ರಾದ್ರಿಂ ಬರೆ ಸತಿಸುತನು ಬಸವಳಿನಿರುವರನ್ನು ಪಠಿಸಿ ಧ್ರುವದನ ಸ್ಮರಿಸಿ ಕರೆದೊಯ್ದ. ತಂದೆ ಹೇಳುವುದನ್ನು ತ್ಯಜಿಸಿದರು. ಅವರ ಇಚ್ಛೆಯಂತೆ ಒಬ್ಬನ ತಂಗಿಯಾದ ಕೃತಿಯನ್ನು ಮದುವೆಯಾದೆ. ನಿನ್ನ ಮಗನಿಗೆ ಅಶ್ವತ್ಥಾಮನೆಂದು ನಾಮಕರಣವನ್ನು ಮಾಡಿದೆ. ಏನು ಮಾಡುವುದು? ಹೇಳುವುದಕ್ಕೆ ಭಾರದ್ವಾಜನ ಪುತ್ರ ದಿನೇಶನ ಶಿಷ್ಯ ಪರಶುರಾಮನಿಂದ ಅನುಗ್ರಹಿಸಲ್ಪಟ್ಟವ. ಇದನ್ನು ವಿದ್ಯಾ ವಿಶಾರದ ಹೇಳಿದ್ದರೆ ಏನು ಪ್ರಯೋಜನ ಹೇಳಿ? ಯಾಕೆ? ವಿಪರೀತವಾಗಿ ಕಾಯಿಲೆಯನ್ನ ಹೊತ್ತು ಹೊತ್ತಿನ ಮುತ್ತಿಗೂ ಪರದಾಡುವಂತಹ ಪರಿಸ್ಥಿತಿ. ಅಕ್ಕಿ ಹಿಟ್ಟನ್ನೇ ಮಗುವಿಗೆ ಹಾಲೆಂದು ಕೊಡಿಸಬೇಕಾದ ಸ್ಥಿತಿ. ಏನು ಮಾಡುವುದು? ಪೂಜ್ಯನಾದ ಪರಶುರಾಮನಿಗೆ ಹೇಳಿದರೆ ನನ್ನ ಕಷ್ಟ ಪರಿಹಾರವಾಯಿತೆಂದು ತಿಳಿದೆ. ಅವರನ್ನು ಮಾಯೆಂದು ನೋಡುವುದಕ್ಕೆ ತೆರಳಿದೆ. ಅವರು ನನ್ನ ಕಷ್ಟವನ್ನು ಒಲಿದರು. ನನ್ನ ಅಪೇಕ್ಷೆಯಂತೆ ಬೀಜಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದರು. ಹೇಳಿದರು, ಇನ್ನು ಮುಂದೆ ನೀನು ಬರಿಯ ದ್ರೋಣನಲ್ಲ, ಆಚಾರ್ಯ ದ್ರೋಣ ಎಂದರು. ಇನ್ನು ಮುಂದೆ ಆಹಾರವಿಲ್ಲ, ಆಚಾರ್ಯನಂತೆ. ಪಂಡಿತನಾದರೇನು, ಪಾಮರನಾದರೇನು, ಅಸ್ತ್ರಶಸ್ತ್ರಗಳಿಂದ ಹೊಟ್ಟೆ ತುಂಬುವುದಿಲ್ಲವಲ್ಲ? ಇಲ್ಲ. ಹಾಗಾದರೆ ಏನು ಮಾಡುವುದು? ಏನು ಮಾಡುವುದು? ಈಗ ನೆನಪಾಗ್ತಾ ಇದೆ. ಏನು? ನನ್ನ ಆಪ್ತಮಿತ್ರ ಧ್ರುಪದ ಪಾಂಚಾಲದಲ್ಲಿ ಪಟ್ಟವೇರಿದ್ದಾನಂತೆ. ಹಾ. ಅಲ್ಲೇ ನನಗೆ ಭಾಷೆಯನ್ನು ಕೊಟ್ಟಿದ್ದಾನೆ. ಈಗ ಹೋಗಿ ಕೇಳಿದರೆ ಆತ ನನಗೆ ಖಂಡಿತ ಸಹಾಯ ಮಾಡುತ್ತಾನೆ. ಹಾಗಾದರೆ ಹೆಂಡತಿಯನ್ನು ಅಶ್ವತ್ಥಾಮನನ್ನು ಕೂಡಿಕೊಂಡು ನೇರವಾಗಿ ಪಾಂಚಾಲ. ಓಲಗ ತೊಳೆದನು ಪಾಂಚಾಲನ ಭವನಿವಾನ.
ಮುತ್ತನೇಶ್ವರ ಆಶ್ರಮದಲ್ಲಿ ಒಟ್ಟಾಗಿ ವಿದ್ಯೆಯನ್ನು ಕಲಿತವನು. ಏನು? ನೀನು ಮುತ್ತಕದ ಮದುವೆಯನ್ನು ಬಿದ್ದಾಗ ನಾನು ನಿನ್ನನ್ನೆತ್ತಿ ಗಾಳಿ ಬೀಸಿ ಉಪಚರಿಸಿದವನು. ಆಗ ನೀನು ಕೊಟ್ಟ ಭಾಷೆಯನ್ನೇ ನೆನಪಿಸಿತು. ಅತ್ತ ರಾಜ್ಯವನ್ನೇ ಕೊಡುವವನೆಲ್ಲವ ನೀನು ಆ ನುಡಿದಂತೆ ನಡೆ ಮಿತ್ರತ್ವವನ್ನು ಶಾಶ್ವತಗೊಳಿಸಿತು. ಏನು? ನಾನು ನಿನ್ನ ಮಿತ್ರ, ನಿನಗೆ ನಾನು ಅರ್ಧ ರಾಜ್ಯ ಕೊಡ್ತೇನೆ ಅಂತ ಅಂದುಕೊಂಡಿದ್ದೇನಾ? ಹೌದಯ್ಯ. ಅಟ್ಟಹಾಸದಿಂದ ಅದಿಲ್ಲದೆ ಅಟ್ಟಹಾಸದಿಂದ ಮಗುದ ಸೆಟ್ಟೆಗಿಂತ ಕಿಡಿಯ ಸೋಸೆ ಸೆಟ್ಟೆಗಿಂತ ಕಿಡಿಯ ಸೋಸೆ ಸೊರಗಲು ದೇಹದ ತಿರುಕಲು ಬ್ರಾಹ್ಮಣ, ನಿನಗೂ ನನಗೂ ಎಲ್ಲಿನ ಮಿತ್ರತ್ವ? ನಾನಿಲ್ಲಿನ ಮಹಾರಾಜ, ಮಹಾರಾಜನಾದ ನನಗೆ ನೀನು ಸಮಾನನೇನೋ? ಬಂದ ಹಾಗೆ ನಡೆ ಹಿಂದಕ್ಕೆ. ಯಾತಕ್ಕಿಂದು ಭ್ರಾಂತಿಗಿಂದೆ ಮಾತನೋಳು ಹೀಗೊಳಲು ಸೈಕುಲಂ ಭ್ರಾಂತನೆಂಗಡಿ ಕರ್ತಿಸಂ ಯಾತಕ್ಕಿಂದು ಭ್ರಾಂತಿಗಿಂದೆ ಮಾತನೋಳು ಹೀಗೊಳಲು ಯಾತಕ್ಕಿಂದು ಭ್ರಾಂತಿಗಿಂದೆ
ಅಧಿವೇಶನ ಶಿಷ್ಯನಲ್ಲ. ನೀನಾಡಿದ್ದನ್ನು ನಾನು ಈಡೇರಿಸಿಕೊಳ್ಳದಿದ್ದರೆ ನಾನು ಬ್ರಾಹ್ಮಣನಲ್ಲ. ನಿನ್ನ ತಲೆಯನ್ನು ನನ್ನ ಪಾದಕ್ಕೆ ಕಟ್ಟಿಸಿಕೊಳ್ಳುತ್ತೇನೆ. ಇದೆನಕ ಶಪಥ? ಶಪಥ, ಶಪಥ, ರಕ್ಷೆ. ಯಾರು ಗಾಬರಿಯಾಗುವುದು ಬೇಡ. ಗುಡುಗು ಬರುತ್ತದೆ, ಮಿಂಚು ಬರುತ್ತದೆ, ಆದರೆ ಮಳೆ ಮಾತ್ರ ಬರುವುದಿಲ್ಲ. ಯಾರು ಯೋಚನೆ ಮಾಡಬೇಡಿ. ಏನೋ ಅವನ ಸಮಾಧಾನಕ್ಕಾಗಿ ಸಿಟ್ಟಿನಿಂದ ಎರಡು ಮಾತನಾಡಿ ಹೋದ ಅಷ್ಟೇ. ಮತ್ತಿಲ್ಲದಿದ್ದರೆ ಈ ಬಡ ಬ್ರಾಹ್ಮಣನಿಂದ ಇನ್ನೇನು ಮಾಡಬೇಕಾದೀತು? ಹೋಗಲಿ, ಇಂದಿನ ಸಭೆಯನ್ನು ಇಲ್ಲಿ ಮುಗಿಸುತ್ತಾ ಇದ್ದೇನೆ. ಎಲ್ಲರೂ ನಿಮ್ಮ ಸ್ವಸ್ಥಾನವನ್ನು ಸೇರಿಕೊಳ್ಳಿ. ಪೊರಟ ದುಃಖ ದ್ವೇಷದಿಂದವನ ಗರ್ವವಂ ಮುರಿವ ಯತ್ನಕ್ಕೆ ಬಂದ ಸತಿ ಸುತರ ಸಹಿತ ಕರಿಪುರಕ್ಕೆ ಕೃಪನಲ್ಲಿದ್ದು ರಾಜಕುವರನಿಗೆ ಬಾಗಿಯ ಚಂಡನಂಗುರವನು ಕರದ ದರ್ಪೆಗಳ ಯೋಜಿಸಿ ತೆಗೆದುಕೊಡಿ. ಯುಧಿಷ್ಠಿರನೊರೆ ಭೀಷ್ಮ ಕೃಪಣನಿಂದ ದ್ರೋಣನನ್ನು ಕರೆತಂದು ಬದಲಿಸಿ ಕುಶಲವೇನು ತನ್ನ ಭೂವತರಿಗೆ ನಮಗೆದು. ಅವನ ಗರ್ವವನ್ನು ಮುರಿಯಬಾರದೆಂದು ವಚನದಿಂದ ಹಸ್ತಿನಾವತಿಗೆ ಬಂದೆ. ಬಾಬಾ ಕೃಪಾಚಾರ್ಯರನ್ನು ತಿಳಿದೆ. ಒಂದು ದಿನ ಕೌರವರು ಹಾಗೂ ಪಾಂಡವರು ಆಟವಾಡುವುದನ್ನು ಕಂಡೆ. ಅವರ ಕೈಯಲ್ಲಿರುವ ಚೆಂಡನ್ನು ಕೂಗುವುದಕ್ಕೆ ಬಿತ್ತು. ಅದನ್ನು ಹೊರತೆಗೆಯುವ ಬಗೆ ಹೇಗೆ ಎಂದು ಚಿಂತಿಸುತ್ತಾ ಇರುವಾಗ ನನ್ನ ಕರದಲ್ಲಿದ್ದ ವಶವನ್ನೇ ಪ್ರಯೋಗಿಸಿದೆ. ಚೆಂಡನ್ನು ಅವನಿಗೆ ಕೊಟ್ಟೆ. ನನ್ನ ಯೋಗ್ಯತೆಯನ್ನು ಅರಿತ ಯುಧಿಷ್ಠಿರನು ಭೀಷ್ಮರಿಗೆ ತಿಳಿಸಿದ. ಭೀಷ್ಮರು ನನ್ನನ್ನು ಕರೆಸಿಕೊಂಡರು. ಹೇಳಿದರು, ಇನ್ನು ಮುಂದೆ ನಿಮ್ಮ ಶಿಷ್ಯರು ಹಾಗೂ ಸೇವಕರು ಎಂದರು. ಅಂತೂ ಈಗ ಶಿಷ್ಯರಿಗೆ ವಿದ್ಯೆ ಶಸ್ತ್ರಗಳನ್ನು ಕಲಿಸುವ ಗುರುವಾದೆ. ಅಂತೂ ಈಗ ನಾನು ಬಡ ಬ್ರಾಹ್ಮಣನಲ್ಲ. ದುಷ್ಟ ವಿಶ್ವಾಸಘಾತುಕಿ ದ್ರುಪದ, ಕೊಟ್ಟ ಭಾಷೆಯನ್ನು ಮರೆತೇ ಇಲ್ಲವೇ? ನನಗೆ ನೀನು ಸಮನಲ್ಲ ಎಂದಿಲ್ಲವೇ? ನಿನಗೆ ಸಮನಾದ ಕ್ಷತ್ರಿಯ ಶಿಷ್ಯನಿಂದಲೇ ನಿನ್ನ ಗರ್ವವನ್ನು ಅಡಗಿಸುತ್ತೇನೆ. ಆ ಕಾಲಕ್ಕಾಗಿ ಕಾಯುತ್ತೇನೆ. ಚಂದ್ರ ವಂಶೋದ್ಧಾರಕು ಚಂದ್ರ ವಂಶೋದ್ಧಾರಕು ಚಂದ್ರ ವಂಶೋದ್ಧಾರಕು ಚಂದ್ರ ಸೂರ್ಯನ ತೇಜಸ್ವಿ ಚಂದ್ರ
ಮತ್ತೆ ನನ್ನಲ್ಲಿ ಯುದ್ಧಕ್ಕೆ ಬಂದರೆ ಆ ಹಸ್ತಿನವತಿಯವರು ದೂತವನ್ನು ಹೇಳುವುದನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾರೆ. ಈಗಾಗಲೇ ಆ ಪರಿಕರದ ಕೌರವರು ನನ್ನಲ್ಲಿ ಯುದ್ಧಕ್ಕೆ ಬಂದು ಪೆಟ್ಟು ತಿಂದು ಓಡಿ ಹೋಗಿದ್ದಾರೆ. ಈಗ ಇಬ್ಬರು ತರಳಲು ಬಂದಿದ್ದಾರಂತೆ. ಬಹುಶಃ ಧೃತರಾಷ್ಟ್ರ ಭೀಷ್ಮರಿಗೆ ಆಗಿದಂತೆ ದ್ರೋಣನ ಪ್ರಚೋದನೆಯಿಂದಲೇ ಮತ್ತೆ ಬಂದಿರಬೇಕು. ಏನೇ ಇರಲಿ, ಚತುರಂಗ ಸೇನೆಯನ್ನು ಕೂಡಿಕೊಂಡು ಹೊರಟನೆ ಯುದ್ಧಕ್ಕೆ. ಜಯ 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 ಜಯ
ಗುರುವಿನಾಜ್ಞೆಯಿಂದ ನನಗೆ ಬರಲಿ ಬಂದ ಬೀಗಲೆಂಬ ಬರಲಿ ದುರತಿ ಒದಗಿಸುವುದರೊಳಿತು ಹರಟೆಯೇತನೋ ಶರಪಂಡಿತರಾದ ದ್ರೋಣರ ಅಪ್ಪಣೆಯಾಗಿದೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೇವೆ. ನಿನ್ನನ್ನೀಗ ನನ್ನ ಕ್ಷೇತ್ರದಲ್ಲಿ ಬಂಧಿಸಿ ನಿನ್ನ ರಟ್ಟೆಯನ್ನು ಕಟ್ಟಿ ಗುರುಗಳ ಬಂಧನಕ್ಕೆ ಕೆಡವುವುದೇ ನಮ್ಮ ಉದ್ದೇಶ. ತಪ್ಪಾಯ್ತು ಎಂದು ಕ್ಷಮತಾತೆಯೋ ಅಥವಾ ಯುದ್ಧ ಮಾಡ್ತೀಯೋ? ಮಕ್ಕಳೇ, ನಿಮಗೊಂದು ಬುದ್ಧಿ ಮಾತು ಹೇಳ್ತೇನೆ ಕೇಳಿ. ದುರದ ಗೋಡವೇ ಬೇಡ ಬಹಳ ಬಾಲಕರೇ, ಬಾಲಬುದ್ಧಿಯಿಂದ ಕಿಡಿಗೇಡಿತನವನ್ನು ಮಾಡಬೇಕು. ಮುಂದೆ ಬಾಳಿ ಬದುಕಬೇಕಾದವರು ನೀವು. ಎಳೆಯ ಬಾಲಕರಾದ ನಿಮ್ಮ ಬಾಳೆಂದ ಬಾಳೆನು ಬಲವಾಗಿ ಬೇರೂರಿ ಬಲಿತು ಬೆಳೆದು ಮೊಗ್ಗಾಗಿ ಹೂವಾಗಿ ಮಿಡಿಯಾಗಿ ಕೊನೆಯಾಗಿ ರಸಭರಿತ ಹಣ್ಣುಗಳನ್ನು ನೀಡಿ ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕಾಗಿದೆ. ಅದಕ್ಕಾಗಿ ನೀವಿರುವ ದೂರ ಕ್ರಮಿಸಬೇಕಾಗಿದೆ ಮಕ್ಕಳೇ. ಬಾಳೆ ಎಳೆಯ ಬಾಲಕರಾದ ಬಾಳೆಯು 4 ಜನಕ್ಕೆ ಆಸರೆಯನ್ನು ನೀಡುವ ವೃಕ್ಷವನ್ನು ಸಸಿ ಇರುವಾಗಲೇ ಚೂಡುವುದಕ್ಕೆ ನನಗೆ ಮನಸ್ಸಿಲ್ಲ. ನಿಮ್ಮ ಸಂತೋಷಕ್ಕೆ ಬೇಕಾ ನಾನು ಸಹಸ್ರಸಂಖ್ಯೆಯಲ್ಲಿ ಗಜಾಶ್ವ ಮತ್ತು ರತ್ನಾದಿಗಳನ್ನು ನಿಮಗೆ ಉಡುಗೊರೆಯಾಗಿ ಕೊಡುತ್ತೇನೆ. ಮಕ್ಕಳೇ, ಈ ಯುದ್ಧ ಸಾವು ಇದೆಲ್ಲ ನಿಮಗೆ ಬೇಡ ಮಕ್ಕಳೇ. ಏನು ನಿನ್ನನ್ನು ಕೈತರ ಪಿಡಿದೆಯದ ನಿನ್ನನ್ನು ಕೈತರ ಪಿಡಿದೆಯದ ತನುವನ್ನು ರತುನವಾಗಿ ಗುರುಗಳಿಗೆ ಗುರುಲಕ್ಷಣೆಯಾಗಿ ಕೊಡುತ್ತೆ. ನೋಡ್ತೀಯಾ? ಅಬ್ಬಾ ನಿಮ್ಮ ಸಂಖ್ಯೆ. ಎಲೆ
ಮಕ್ಕಳೇ, ನಾನು ಈವರೆಗೆ ಬಿಟ್ಟ ಮಂತ್ರಾಸ್ತ್ರಗಳನ್ನು ನೀವು ಮಧ್ಯಪಥದಲ್ಲಿಯೇ ಖಂಡಿಸಿದ್ದೀರಿ. ಆದರೆ ಅದಕ್ಕಾಗಿ ಹೆಮ್ಮೆ ಪಡಬೇಡಿ. ಇದು ಈಗ ತೆಗೆದ ಮೋಹನಾಸ್ತ್ರ. ಇದನ್ನು ಪ್ರಯೋಗಿಸಿ ನಿಮ್ಮ ಕತೆ ಕೈಲಾಸ ಮಾಡ್ತಾನೆ. ಬನ್ನಿ ಮುಂದೆ. ದ್ರೋಣನ ಚರಣ ಕರ್ಪಿಸಿ ದ್ರುಪದನಂದನ ನೆಲಗಿಲ್ಲೆ ಬೆರಗಾಗಿಸುವ ಗುರು ದ್ರೋಣನಿಂದೆಲ್ಲ. ಮನುಷ್ಯತ್ವವನ್ನು ಮರೆತವರಲ್ಲಿ ಏನಾಗುತ್ತದೆ ಎಂದು ತಿಳಿದಿಲ್ಲವೇ? ಸೆರೆಸಿಕ್ಕಿದ ನಿನ್ನನ್ನು ಈಗಲೇ ಕೊಲ್ಲಬಹುದಿತ್ತು. ಆದರೆ ನಾನು ನಿನ್ನಂಥ ನೀಚನಲ್ಲ. ಅರ್ಧ ರಾಜ್ಯವನ್ನು ಪಡೆಯುತ್ತೇನೆ ಎಂದಿದ್ದೆ. ನಿನ್ನ ತಲೆಯನ್ನು ನನ್ನ ಪಾದಕ್ಕೆ ದಕ್ಕಿಸಿಕೊಡುತ್ತೇನೆ ಎಂದಿದ್ದೆ. ನಿನ್ನ ತಲೆಯನ್ನು ಪದತಲದಲ್ಲಿ ಇಟ್ಟಿದ್ದೀಯ. ಹೇಳೀಗ ಈ ಅರ್ಥರಾಜ್ಯ ಕೊಡ್ತೀಯೇ ಇಲ್ಲವೋ? ನನ್ನನ್ನು ಕ್ಷಮಿಸಯ್ಯ. ನೀನೇ ಮಹಾತ್ಮನೋ ಕುಂಭೋದ್ಭವ ನಾನೇ ಮಹಾತ್ಮನೋ. ನೀನೇ ಮಹಾತ್ಮನೋ ಕುಂಭೋದ್ಭವ ನಾನೇ ಮಹಾತ್ಮನೋ. ನಾನು ನನ್ನದು ಎಂಬ
ಇದುವರೆಗೂ ಮಕ್ಕಳ ಯಕ್ಷಗಾನವನ್ನು ವೀಕ್ಷಿಸಿದಂತಹ ಸರ್ವರಿಗೂ ಅನಂತ ಧನ್ಯವಾದಗಳನ್ನು ಹೇಳುವುದರೊಂದಿಗೆ ಇಂದು ಪಾತ್ರ ನಿರ್ವಹಿಸಿದಂತಹ ಎಲ್ಲ ಮಕ್ಕಳಿಗೂ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ವಿ.ಆರ್. ಸುಬ್ರಹ್ಮಣ್ಯ ಬೈರೂರು ಅವರು ಹಾಗೂ ಇಂದಿನ ವಿಶೇಷ ಪ್ರೇಕ್ಷಕರಾಗಿ ಆಗಮಿಸಿರತಕ್ಕಂತಹ ಶ್ರೀಯುತ ಹರಿಕೃಷ್ಣ ಹೊಳ್ಳ ಬ್ರಹ್ಮವರ ಅವರು ಸಹ ವೇದಿಕೆಯ ಮೇಲೆ ಬಂದು ಭಾಗವಹಿಸಿದಂತಹ ಮಕ್ಕಳಿಗೆ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಂಡಿದ್ದಾರೆ. ಸಮಿತಿಯ ಸದಸ್ಯರಿದ್ದವರೆಲ್ಲ ಬನ್ನಿ ವೇದಿಕೆಗೆ ಫೋಟೋ. ಹೋಗಿ ಖಂಡಿತ ಹೋಗಿ. ಆಯ್ತಾ ಆಯ್ತಾ ಇಲ್ಲಿ ನೋಡಿ ಹಾಂ ಸರಿ ಫಸ್ಟ್ ಕ್ಲಾಸ್.